ಎಸ್ ನಮ್ಮ ಜೊತೆಗ ವಿರೋಧ ಪಕ್ಷ ನಾಯಕ ಆರೋಶಕ್ ಇದ್ರವ್ರು ಮಾತಾಡಿಸ್ತೀನಿ. ಸರ್, ಕೆಂಪುಕೋಟೆದ ಮುಂದೆ ಒಂದು ಕಡೆ ಬ್ಲಾಸ್ಟ್ ಆಗಿದೆ. ಒಂದು ಕಡೆ ಒಂದು ಕಾರಿಂದ ಈಗ 4 ಬ್ಲಾಸ್ಟ್ ಆಗಿದೆ. ಇಲ್ಲಿ ಅನುಮಾನಾಸ್ಪದವಾಗಿ ಈ ಒಂದು ಬ್ಲಾಸ್ಟ್ ಅಂತ ಹೇಳಲಾಗ್ತದೆ. ಸರ್, ಏನು ಹೇಳ್ತೀರಿ ಸರ್ ಅಂತ? ನಾನು ಮಾಹಿತಿ ನೋಡಿದೆ. ಅದು ಕಾರ್ ಬ್ಲಾಸ್ಟ್ ಆಗಿರುವಂಥದ್ದು ಕಾರಿನ ಫಾಲ್ಟಿಂದ ಆಗಿದೆಯೋ ಅಥವಾ ಟೆರರಿಸ್ಟ್ ಆಕ್ಟಿವಿಟೀಸಿಂದ ಆಗಿದೆಯೋ ಇನ್ನೂ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಇವತ್ತು ಟೆರರಿಸ್ಟ್ಗಳನ್ನ ಬಂಧನ ಮಾಡುವಂಥದ್ದು, ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟಕಗಳನ್ನು ಬಂಧಿಸಿ ತಗೊಂಡಿದ್ದಾರೆ, ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಈ ಎಲ್ಲ ಘಟನೆಗಳು ನೋಡ್ತಾ ಇದ್ದೀರಿ. ಇದು ಕೂಡ ಏನಾದರೂ ಭಯೋತ್ಪಾದನಾ ಚಟುವಟಿಕೆ ಇದೆಯಾ ಇದರಲ್ಲಿ ಅನ್ನೋದು ಕೂಡ ಕೇಂದ್ರದ ತನಿಖಾ ತಂಡ ಪರಿಶೀಲನೆ ಮಾಡ್ತಾ ಇದೆ. ನನಗನ್ಸುತ್ತೆ ವಿದೇಶಿ ಶಕ್ತಿಗಳು, ಎಕ್ಸ್ಪೆಷಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇವೆರಡೂ ಇದೆಯಲ್ಲ, ಇದು ಟೆರರಿಸ್ಟ್ಗಳನ್ನು ಪೋಷಣೆ ಮಾಡುವಂಥ ದೇಶಗಳು. ಈಗ ನಮ್ಮಲ್ಲೂ ಕೂಡ ನಮ್ಮ ದೇಶದಲ್ಲೂ ಹಲವಾರು ಜನ ಸ್ಲೀಪರ್ ಸೆಲ್ಗಳು ಇದ್ದಾರೆ, ಮತ್ತು ಅವ್ರಿಗೆ ಬೆಂಬಲ ಮಾಡುವಂಥ ಪೊಲಿಟಿಕಲ್ ಪಾರ್ಟೀಸು ನಮ್ಮಲ್ಲಿ ಇದೆ. ಆ ದೃಷ್ಟಿಯಿಂದ ಇದನ್ನು ಕೂಡ ಭಾಳ ಸೂಕ್ಷ್ಮವಾಗಿ ನಾವು ನೋಡಬೇಕಾಗಿದೆ. ಇಲ್ಲೇನಾದರೂ ಟೆರರಿಸ್ಟ್ ಆಕ್ಟಿವಿಟೀಸ್ ಇದ್ದರೆ ಅದರ ಮೇಲೆ ಉಗ್ರ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇಂಥ ಉಗ್ರಗಾಮಿಗಳಿಗೆ ಬುದ್ಧಿ ಹೇಳಿ ಕೋರ್ಟಿಗೆ ಕಳಿಸ್ತಾರೆ ಏನು ಉಪಯೋಗ ಆಗಲ್ಲ. ಇವರಿಗೆಲ್ಲ ಗುಂಡಿಟ್ರೇನೆ, ಯಾಕಂದರೆ ದೇಶ ದ್ರೋಹದ ಕೆಲಸ ಮಾಡೋವಂಥವ್ರು, ಇವ್ರಿಗೆ ಗುಂಡಿಟ್ರೇನೆ ಬುದ್ಧಿ ಬರೋದು, ಇಲ್ಲಾಂದರೆ ಬುದ್ಧಿ ಕಲಿಯಲ್ಲ ಇವರು. ಆ ರೀತಿಯ ಕಠಿಣ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳುತ್ತೆ. ಪೊಲೀಸರು ತನಿಖೆ ಆರಂಭ ಮಾಡಿದ್ದಾರೆ ಸರ್. ಮತ್ತೊಂದು ಕಡೆ ಪರಪ್ಪನಗರ ಜಿಲ್ಲೆಯಲ್ಲಿ ಸಹ ಒಂದು ಉಗ್ರರಿಗೆ ರಾಜ್ಯಾತಿಥ್ಯ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಪರಪ್ಪನಗರ ಬಿಡಿ, ಅದು ರಾಜಾತಿಥ್ಯ ಏನು, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ರಾಜಾತಿಥ್ಯಕ್ಕನ್ನು ಕಡಿಮೆ ಏನಾನ ಸ್ವಲ್ಪ ತಿಂಡಿ ಊಟ ಎಲ್ಲ ಮಾಡ್ಬೋದು. ಇದು ಅದಕ್ಕಿಂತ ಸೂಪರ್. ನಿಮ್ಗೆ ಯಾವ ಥರ ಫೋನ್ ಬೇಕು ಆ ಫೋನ್ಗಳೆಲ್ಲ ಕೊಡ್ತಾರೆ, ಇಲ್ಲಿ ಊಟ ಕೊಡ್ತಾರೆ, ಅವ್ರಿಗೆ ಎಲ್ಲ ರೀತಿಯಾದಂಥ ವಸೂಲಿ ಮಾಡೋಕ್ಕೆ ದೇಶದಲ್ಲೆಲ್ಲ ಎಲ್ಲೆಲ್ಲಿ ದುಡ್ಡು ವಸೂಲಿ ಮಾಡ್ಬೋದು ಅಲ್ಲಿ ವಸೂಲಿ ಮಾಡಿ ಅವ್ರಿಗೆ ತಲುಪಿಸೋವಂಥ ವ್ಯವಸ್ಥೆ ಮಾಡ್ತಾರೆ. ಕರ್ನಾಟಕ ಅಂತ ಬಿಡಿ, ಕಾಂಗ್ರೆಸ್ ಬಂದ ಮೇಲೆ ಅಲ್ಪಸಂಖ್ಯಾತರ ಓಲೈಕೆ ಮಾಡೋ ಮುಖಾಂತರ ದೇಶದ ಒಂದು ಭದ್ರತೆಗೆ ಧಕ್ಕೆ ತರ್ತಾ ಇದ್ದಾರೆ. ನನಗನ್ಸ್ತದೆ ಈ ಸರ್ಕಾರನೇ ವಜಾ ಮಾಡಿಬಿಡ್ಬೇಕು, ಇಲ್ಲ ಅಂದರೆ ಈ ದೇಶದ ಭದ್ರತೆಗೆ ಅಪಾಯ ಆಗುತ್ತೆ. ಸರ್, ಏರ್ಪೋರ್ಟಲ್ಲಿ ನಮಾಜ್ ಮಾಡೋ ವಿಚಾರವಾಗಿ ಈಗ ಮಾಜಿ ಸಚಿವ ಆಂಜನೇಯವರು ನಾವು ಕುಂಕುಮ ಇಟ್ಕೊಂಡು ಏನೋ ತಟ್ಟೆ ಇಟ್ಕೊಂಡು ಯಾರಿಗೆ ಕೇಳಿಲ್ಲ, ಪ್ರಾರ್ಥನೆ ಮಾಡಿದ್ದಾರೆ ಅಂತ ಒಂದು ಕಡೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸರ್. ಅವ್ರು ಟೋಪಿ ಹಾಕ್ಕಂತಾರೆ, ಯಾರನ್ನ ಕೇಳಿದ್ರ? ತಲೆ ಇರಬೇಕು. ಅವ್ರು ಟೋಪಿ ಹಾಕ್ಕೊಂಡು ಎಲ್ಲ ಕಡೆ ಹೋಗ್ತಾರೆ, ಏನೇನು ಕೇಳಿದ್ರ? ಕುಂಕುಮ ಇಡೋದು ತಪ್ಪು ಅಂತಂದರೆ ನೀ ಇಟ್ಕೊಂಬೇಡ, ನಿನ್ಯಾರು ಇಟ್ಕೊಂತ ಯಾರು ಬಲಂತ ಮಾಡಿದ್ರು? ಕಾಂಗ್ರೆಸ್ ಯಾರು ಕುಂಕುಮ ಇಟ್ಕೊಳೋ ಅವಶ್ಯಕತೆನೇ ಬರಲ್ಲ. ಯಾಕಂದರೆ ಜನನೂ ನಂಬಲ್ಲ, ಜನನೂ ಬಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವ್ರನ್ನ. ಇವರು ವಿರೋಧಿಗಳು, ಕುಂಕುಮ ವಿರೋಧಿಗಳು, ಹಿಂದೂ ವಿರೋಧಿಗಳು ಅಂತ ಕಾಂಗ್ರೆಸ್ ಅವ್ರನ್ನ ತೀರ್ಮಾನ ಮಾಡ್ಬಿಟ್ಟವ್ರು ಜನ ಆಲ್ರೆಡಿ. ಮತ್ತೆ ಸರ್, ಹಿಂದೂಗಳ ಹಬ್ಬ ಬಂತಂದ್ರೆ, ಗಣೇಶ ಹಬ್ಬ ಬಂತಂದ್ರೆ ಎಲ್ಲ ಹಿಂದೂಗಳು ಬಾರ್ ಶಾಪಲ್ಲಿ ಇರ್ತಾರೆ, ರೆಸ್ಟೋರೆಂಟ್ಗಳು ಇರ್ತಾರೆ ಅಂತ ಒಂದು ಕಡೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಸರ್. ಅವ್ರಿಗೆ ಹಿಂದೂಗಳು ಅಂದರೆ ಅವ್ರಿಗೆ ಗೌರವ ಮಾಡೋದು ಈ ಕಾಂಗ್ರೆಸ್ ಅವರೇ ಸಂಸ್ಕೃತಿನೇ ಅದೇ. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಮಾನ ಮರ್ಯಾದೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಹಿಂದೂಗಳನ್ನ ಅವಹೇಳನ ಮಾಡ್ತಾರೆ. ಇದು ಮಾತ್ರ ಬೇಕು, ಫೆಸಿಲಿಟಿ ಮಾತ್ರ ಹಿಂದೂ ರಾಷ್ಟ್ರದಲ್ಲಿ ಎಲ್ಲ ಬೇಕು ಇವ್ರಿಗೆ. ಇವ್ರದ್ದು ಭಕ್ತಿ ಮಾತ್ರ ಪಾಕಿಸ್ತಾನದ ಬಗ್ಗೆ ತೋರಿಸ್ತಾರೆ. ಅದರಿಂದ ಇಂಥ ಯಾರು ಪಾಕಿಸ್ತಾನ ಬೆಂಬಲ ಮಾಡುವಂಥವ್ರು ಯಾರು ಇಂಡಿಯಾದಲ್ಲಿದ್ದಾರೋ ಇವೆಲ್ಲ ಒಂಥರ ದೇಶ ದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲ. ಇದಿಷ್ಟು ವಿರೋಧ ಪಕ್ಷ ನಾಯಕರಾದ ಆರೋಶಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆಗ ವಿರೋಧ ಪಕ್ಷ ನಾಯಕ ಆರೋಶಕ್ ಇದ್ರವ್ರು ಮಾತಾಡಿಸ್ತೀನಿ. ಸರ್, ಕೆಂಪುಕೋಟೆದ ಮುಂದೆ ಒಂದು ಕಡೆ ಬ್ಲಾಸ್ಟ್ ಆಗಿದೆ. ಒಂದು ಕಡೆ ಒಂದು ಕಾರಿಂದ ಈಗ 4 ಬ್ಲಾಸ್ಟ್ ಆಗಿದೆ. ಇಲ್ಲಿ ಅನುಮಾನಾಸ್ಪದವಾಗಿ ಈ ಒಂದು ಬ್ಲಾಸ್ಟ್ ಅಂತ ಹೇಳಲಾಗ್ತದೆ. ಸರ್, ಏನು ಹೇಳ್ತೀರಿ ಸರ್ ಅಂತ? ನಾನು ಮಾಹಿತಿ ನೋಡಿದೆ. ಅದು ಕಾರ್ ಬ್ಲಾಸ್ಟ್ ಆಗಿರುವಂಥದ್ದು ಕಾರಿನ ಫಾಲ್ಟಿಂದ ಆಗಿದೆಯೋ ಅಥವಾ ಟೆರರಿಸ್ಟ್ ಆಕ್ಟಿವಿಟೀಸಿಂದ ಆಗಿದೆಯೋ ಇನ್ನೂ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಇವತ್ತು ಟೆರರಿಸ್ಟ್ಗಳನ್ನ ಬಂಧನ ಮಾಡುವಂಥದ್ದು, ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟಕಗಳನ್ನು ಬಂಧಿಸಿ ತಗೊಂಡಿದ್ದಾರೆ, ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಈ ಎಲ್ಲ ಘಟನೆಗಳು ನೋಡ್ತಾ ಇದ್ದೀರಿ. ಇದು ಕೂಡ ಏನಾದರೂ ಭಯೋತ್ಪಾದನಾ ಚಟುವಟಿಕೆ ಇದೆಯಾ ಇದರಲ್ಲಿ ಅನ್ನೋದು ಕೂಡ ಕೇಂದ್ರದ ತನಿಖಾ ತಂಡ ಪರಿಶೀಲನೆ ಮಾಡ್ತಾ ಇದೆ. ನನಗನ್ಸುತ್ತೆ ವಿದೇಶಿ ಶಕ್ತಿಗಳು, ಎಕ್ಸ್ಪೆಷಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇವೆರಡೂ ಇದೆಯಲ್ಲ, ಇದು ಟೆರರಿಸ್ಟ್ಗಳನ್ನು ಪೋಷಣೆ ಮಾಡುವಂಥ ದೇಶಗಳು. ಈಗ ನಮ್ಮಲ್ಲೂ ಕೂಡ ನಮ್ಮ ದೇಶದಲ್ಲೂ ಹಲವಾರು ಜನ ಸ್ಲೀಪರ್ ಸೆಲ್ಗಳು ಇದ್ದಾರೆ, ಮತ್ತು ಅವ್ರಿಗೆ ಬೆಂಬಲ ಮಾಡುವಂಥ ಪೊಲಿಟಿಕಲ್ ಪಾರ್ಟೀಸು ನಮ್ಮಲ್ಲಿ ಇದೆ. ಆ ದೃಷ್ಟಿಯಿಂದ ಇದನ್ನು ಕೂಡ ಭಾಳ ಸೂಕ್ಷ್ಮವಾಗಿ ನಾವು ನೋಡಬೇಕಾಗಿದೆ. ಇಲ್ಲೇನಾದರೂ ಟೆರರಿಸ್ಟ್ ಆಕ್ಟಿವಿಟೀಸ್ ಇದ್ದರೆ ಅದರ ಮೇಲೆ ಉಗ್ರ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇಂಥ ಉಗ್ರಗಾಮಿಗಳಿಗೆ ಬುದ್ಧಿ ಹೇಳಿ ಕೋರ್ಟಿಗೆ ಕಳಿಸ್ತಾರೆ ಏನು ಉಪಯೋಗ ಆಗಲ್ಲ. ಇವರಿಗೆಲ್ಲ ಗುಂಡಿಟ್ರೇನೆ,
ಯಾಕಂದರೆ ದೇಶ ದ್ರೋಹದ ಕೆಲಸ ಮಾಡೋವಂಥವ್ರು. ಇವ್ರಿಗೆ ಗುಂಡಿಟ್ರೇ ಬುದ್ಧಿ ಬರೋದು, ಇಲ್ಲಾಂದರೆ ಬುದ್ಧಿ ಕಲಿಯಲ್ಲ ಇವರು. ಆ ರೀತಿಯ ಕಠಿಣ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳುತ್ತೆ. ಇಲ್ಲಿ ಪೊಲೀಸರು ತನಿಖೆ ಆರಂಭ ಮಾಡಿದ್ದಾರೆ ಸರ್. ಮತ್ತೊಂದು ಕಡೆ ಪರಪ್ಪನಗರ ಜಿಲ್ಲೆಯಲ್ಲಿ ಸಹ ಒಂದು ಉಗ್ರರಿಗೆ ರಾಜ್ಯ ಅತಿಥಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಪರಪ್ಪನಗರ ಬಿಡಿ, ಅದು ರಾಜಾತಿಥ್ಯ ಏನು, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ರಾಜಾತಿಥ್ಯಕ್ಕನ್ನ ಕಡಿಮೆ ಏನಾನ ಸ್ವಲ್ಪ ತಿಂಡಿ ಊಟ ಎಲ್ಲ ಮಾಡ್ಬೋದು. ಇದು ಅದಕ್ಕಿಂತ ಸೂಪರ್. ನಿಮ್ಗೆ ಯಾವ ಥರ ಫೋನ್ ಬೇಕು ಆ ಫೋನುಗಳೆಲ್ಲ ಕೊಡ್ತಾರೆ. ಇಲ್ಲಿ ಊಟ ಕೊಡ್ತಾರೆ ಅವ್ರಿಗೆ, ಎಲ್ಲ ರೀತಿಯಾದಂಥ ವಸೂಲಿ ಮಾಡೋಕ್ಕೆ ದೇಶದಲ್ಲೆಲ್ಲ ಎಲ್ಲೆಲ್ಲಿ ದುಡ್ಡು ವಸೂಲಿ ಮಾಡ್ಬೋದು ಅಲ್ಲಿ ವಸೂಲಿ ಮಾಡಿ ಅವ್ರಿಗೆ ತಲುಪಿಸೋವಂಥ ವ್ಯವಸ್ಥೆ ಮಾಡ್ತಾರೆ. ಕರ್ನಾಟಕ ಅಂತ ಬಿಡಿ, ಕಾಂಗ್ರೆಸ್ ಬಂದ ಮೇಲೆ ಅಲ್ಪಸಂಖ್ಯಾತರ ಓಲೈಕೆ ಮಾಡೋ ಮುಖಾಂತರ ದೇಶದ ಒಂದು ಭದ್ರತೆಗೆ ಧಕ್ಕೆ ತರ್ತಾ ಇದ್ದಾರೆ. ನನಗನ್ಸ್ತದೆ ಈ ಸರ್ಕಾರನೇ ವಜಾ ಮಾಡಿಬಿಡ್ಬೇಕು, ಇಲ್ಲ ಅಂದರೆ ಈ ದೇಶದ ಭದ್ರತೆಗೆ ಅಪಾಯ ಆಗುತ್ತೆ. ಸರ್, ಏರ್ಪೋರ್ಟಲ್ಲಿ ನಮಾಜ್ ಮಾಡೋ ವಿಚಾರವಾಗಿ ಈಗ ಮಾಜಿ ಸಚಿವ ಆಂಜನೇಯವರು ನಾವು ಕುಂಕುಮ ಇಟ್ಕೊಂಡು ಏನೋ ತಟ್ಟೆ ಇಟ್ಕೊಂಡು ಯಾರಿಗೆ ಕೇಳಿಲ್ಲ, ಪ್ರಾರ್ಥನೆ ಮಾಡಿದ್ದಾರೆ ಅಂತ ಒಂದು ಕಡೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸರ್. ಅವ್ರು ಟೋಪಿ ಹಾಕ್ಕಂತಾರೆ, ಯಾರನ್ನ ಕೇಳಿದ್ರ ತಲೆ ಇರಬೇಕು. ಅವ್ರು ಟೋಪಿ ಹಾಕ್ಕೊಂಡು ಎಲ್ಲ ಕಡೆ ಹೋಗ್ತಾರೆ, ಏನೇನು ಕೇಳಿದ್ರ? ಕುಂಕುಮ ಇಡೋದು ತಪ್ಪು ಅಂತಂದರೆ ನೀ ಇಟ್ಕೊಂಬೇಡ, ನಿನ್ಯಾರು ಇಟ್ಕೊಂತ ಯಾರು ಬರಂತ ಮಾಡಿದ್ರು? ಕಾಂಗ್ರೆಸ್ ಯಾರು ಕುಂಕುಮ ಇಟ್ಕೊಳೋ ಅವಶ್ಯಕತೆನೇ ಬರಲ್ಲ. ಯಾಕಂದರೆ ಜನನೂ ನಂಬಲ್ಲ, ಜನನೂ ಬಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವ್ರನ್ನ. ಇವರು ವಿರೋಧಿಗಳು, ಕುಂಕುಮ ವಿರೋಧಿಗಳು, ಹಿಂದೂ ವಿರೋಧಿಗಳು ಅಂತ ಕಾಂಗ್ರೆಸ್ ಅವ್ರನ್ನ ತೀರ್ಮಾನ ಮಾಡ್ಬಿಟ್ಟವ್ರು ಜನ ಆಲ್ರೆಡಿ. ಮತ್ತೆ ಸರ್, ಹಿಂದೂಗಳ ಹಬ್ಬ ಬಂತಂದ್ರೆ, ಗಣೇಶ ಹಬ್ಬ ಬಂತಂದ್ರೆ ಎಲ್ಲ ಹಿಂದೂಗಳು ಬಾರ್ ಶಾಪಲ್ಲಿ ಇರ್ತಾರೆ, ರೆಸ್ಟೋರೆಂಟ್ಗಳು ಇರ್ತಾರೆ ಅಂತ ಒಂದು ಕಡೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಸರ್. ಅವ್ರಿಗೆ ಹಿಂದೂಗಳು ಅಂದರೆ ಅವ್ರಿಗೆ ಗೌರವ ಮಾಡೋದು. ಈ ಕಾಂಗ್ರೆಸ್ ಅವರೇ ಸಂಸ್ಕೃತಿನೇ ಅದೇ. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ, ಮಾನ ಮರ್ಯಾದೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಹಿಂದೂಗಳನ್ನ ಅವೇಳನ ಮಾಡ್ತಾರೆ. ಇದು ಮಾತ್ರ ಬೇಕು, ಫೆಸಿಲಿಟಿ ಮಾತ್ರ ಹಿಂದೂ ರಾಷ್ಟ್ರದಲ್ಲಿ ಎಲ್ಲ ಬೇಕು ಇವ್ರಿಗೆ. ಇವ್ರದ್ದು ಭಕ್ತಿ ಮಾತ್ರ ಪಾಕಿಸ್ತಾನದ ಬಗ್ಗೆ ತೋರಿಸ್ತಾರೆ. ಅದರಿಂದ ಇಂಥ ಯಾರು ಪಾಕಿಸ್ತಾನ ಬೆಂಬಲ ಮಾಡುವಂಥವ್ರು ಯಾರು ಇಂಡಿಯಾದಲ್ಲಿದ್ದಾರೋ ಇವೆಲ್ಲ ಒಂಥರ ದೇಶ ದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲ. ಇದಿಷ್ಟು ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಇದ್ರವ್ರು ಮಾತಾಡಿಸ್ತೀನಿ. ಸರ್, ಕೆಂಪುಕೋಟೆದ ಮುಂದೆ ಒಂದು ಕಡೆ ಬ್ಲಾಸ್ಟ್ ಆಗಿದೆ, ಒಂದು ಕಡೆ ಒಂದು ಕಾರಿಂದ ಈಗ 4 ಬ್ಲಾಸ್ಟ್ ಆಗಿದೆ. ಇಲ್ಲಿ ಅನುಮಾನಾಸ್ಪದವಾಗಿ ಈ ಒಂದು ಬ್ಲಾಸ್ಟ್ ಅಂತ ಹೇಳಲಾಗ್ತದೆ ಸರ್. ಏನು ಹೇಳ್ತೀರಿ ಸರ್ ಅಂತ? ನಾನು ಮಾಹಿತಿ ನೋಡಿದೆ. ಅದು ಕಾರ್ ಬ್ಲಾಸ್ಟ್ ಆಗಿರುವಂಥದ್ದು ಕಾರಿನ ಫಾಲ್ಟಿಂದ ಆಗಿದೆಯೋ ಅಥವಾ ಟೆರರಿಸ್ಟ್ ಆ್ಯಕ್ಟಿವಿಟೀಸಿಂದ ಆಗಿದೆಯೋ ಇನ್ನೂ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಇವತ್ತು ಟೆರರಿಸ್ಟ್ಗಳನ್ನ ಬಂಧನ ಮಾಡುವಂಥದ್ದು, ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟಕಗಳನ್ನು ಬಂಧಿಸಿ ತಗೊಂಡಿದ್ದಾರೆ, ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಈ ಎಲ್ಲ ಘಟನೆಗಳು ನೋಡ್ತಾ ಇದ್ದೀರಿ. ಇದು ಕೂಡ ಏನಾದರೂ ಭಯೋತ್ಪಾದನಾ ಚಟುವಟಿಕೆ ಇದೆಯಾ ಇದರಲ್ಲಿ ಅನ್ನೋದು ಕೂಡ ಕೇಂದ್ರದ ತನಿಖಾ ತಂಡ ಪರಿಶೀಲನೆ ಮಾಡ್ತಾ ಇದೆ. ನನಗನ್ಸುತ್ತೆ ವಿದೇಶಿ ಶಕ್ತಿಗಳು, ಎಕ್ಸ್ಪೆಷಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇವೆರಡೂ ಇದೆಯಲ್ಲ, ಇದು ಟೆರರಿಸ್ಟ್ಗಳನ್ನು ಪೋಷಣೆ ಮಾಡುವಂಥ ದೇಶಗಳು. ಈಗ ನಮ್ಮಲ್ಲೂ ಕೂಡ, ನಮ್ಮ ದೇಶದಲ್ಲೂ ಹಲವಾರು ಜನ ಸ್ಲೀಪರ್ ಸೆಲ್ಗಳು ಇದ್ದಾರೆ, ಮತ್ತು ಅವ್ರಿಗೆ ಬೆಂಬಲ ಮಾಡುವಂಥ ಪೊಲಿಟಿಕಲ್ ಪಾರ್ಟೀಸು ನಮ್ಮಲ್ಲಿ ಇದೆ. ಆ ದೃಷ್ಟಿಯಿಂದ ಇದನ್ನು ಕೂಡ ಭಾಳ ಸೂಕ್ಷ್ಮವಾಗಿ ನಾವು ನೋಡಬೇಕಾಗಿದೆ. ಇಲ್ಲೇನಾದರೂ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಇದ್ದರೆ ಅದರ ಮೇಲೆ ಉಗ್ರ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇಂಥ ಉಗ್ರಗಾಮಿಗಳಿಗೆ ಬುದ್ಧಿ ಹೇಳಿ ಕೋರ್ಟಿಗೆ ಕಳಿಸ್ತಾರೆ, ಏನು ಉಪಯೋಗ ಆಗಲ್ಲ. ಇವ್ರಿಗೆಲ್ಲ ಗುಂಡಿಟ್ರೇ, ಯಾಕಂದರೆ ದೇಶ ದ್ರೋಹದ ಕೆಲಸ ಮಾಡೋವಂಥವ್ರು. ಇವ್ರಿಗೆ ಗುಂಡಿಟ್ರೇ ಬುದ್ಧಿ ಬರೋದು, ಇಲ್ಲಾಂದರೆ ಬುದ್ಧಿ ಕಲಿಯಲ್ಲ ಇವರು. ಆ ರೀತಿಯ ಕಠಿಣ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳುತ್ತೆ. ಇಲ್ಲಿ ಪೊಲೀಸರು ತನಿಖೆ ಆರಂಭ ಮಾಡಿದ್ದಾರೆ ಸರ್. ಮತ್ತೊಂದು ಕಡೆ ಪರಪ್ಪನಗರ ಜಿಲ್ಲೆಯಲ್ಲಿ ಸಹ ಒಂದು ಉಗ್ರರಿಗೆ ರಾಜ್ಯ ಅತಿಥಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಪರಪ್ಪನಗರ ಬಿಡಿ, ಅದು ರಾಜಾತಿಥ್ಯ ಏನು, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ರಾಜಾತಿಥ್ಯಕ್ಕನ್ನ ಕಡಿಮೆ ಏನಾನ ಸ್ವಲ್ಪ ತಿಂಡಿ ಊಟ ಎಲ್ಲ ಮಾಡ್ಬೋದು. ಇದು ಅದಕ್ಕಿಂತ ಸೂಪರ್. ನಿಮ್ಗೆ ಯಾವ ಥರ ಫೋನ್ ಬೇಕು ಆ ಫೋನುಗಳೆಲ್ಲ ಕೊಡ್ತಾರೆ. ಇಲ್ಲಿ ಊಟ ಕೊಡ್ತಾರೆ ಅವ್ರಿಗೆ, ಎಲ್ಲ ರೀತಿಯಾದಂಥ ವಸೂಲಿ ಮಾಡೋಕ್ಕೆ ದೇಶದಲ್ಲೆಲ್ಲ ಎಲ್ಲೆಲ್ಲಿ ದುಡ್ಡು ವಸೂಲಿ ಮಾಡ್ಬೋದು ಅಲ್ಲಿ ವಸೂಲಿ ಮಾಡಿ ಅವ್ರಿಗೆ ತಲುಪಿಸೋವಂಥ ವ್ಯವಸ್ಥೆ ಮಾಡ್ತಾರೆ. ಕರ್ನಾಟಕ ಅಂತ ಬಿಡಿ, ಕಾಂಗ್ರೆಸ್ ಬಂದ ಮೇಲೆ ಅಲ್ಪಸಂಖ್ಯಾತರ ಓಲೈಕೆ ಮಾಡೋ ಮುಖಾಂತರ ದೇಶದ ಒಂದು ಭದ್ರತೆಗೆ ಧಕ್ಕೆ ತರ್ತಾ ಇದ್ದಾರೆ. ನನಗನ್ಸ್ತದೆ ಈ ಸರ್ಕಾರನೇ ವಜಾ ಮಾಡಿಬಿಡ್ಬೇಕು, ಇಲ್ಲ ಅಂದರೆ ಈ ದೇಶದ ಭದ್ರತೆಗೆ ಅಪಾಯ ಆಗುತ್ತೆ. ಸರ್, ಏರ್ಪೋರ್ಟಲ್ಲಿ ನಮಾಜ್ ಮಾಡೋ ವಿಚಾರವಾಗಿ ಈಗ ಮಾಜಿ ಸಚಿವ ಆಂಜನೇಯವರು ನಾವು ಕುಂಕುಮ ಇಟ್ಕೊಂಡು ಏನೋ ತಟ್ಟೆ ಇಟ್ಕೊಂಡು ಯಾರಿಗೆ ಕೇಳಿಲ್ಲ, ಪ್ರಾರ್ಥನೆ ಮಾಡಿದ್ದಾರೆ ಅಂತ ಒಂದು ಕಡೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸರ್. ಅವ್ರು ಟೋಪಿ ಹಾಕ್ಕಂತಾರೆ, ಯಾರನ್ನ ಕೇಳಿದ್ರ ತಲೆ ಇರಬೇಕು. ಅವ್ರು ಟೋಪಿ ಹಾಕ್ಕೊಂಡು ಎಲ್ಲ ಕಡೆ ಹೋಗ್ತಾರೆ, ಏನೇನು ಕೇಳಿದ್ರ? ಕುಂಕುಮ ಇಡೋದು ತಪ್ಪು ಅಂತಂದರೆ ನೀ ಇಟ್ಕೊಂಬೇಡ, ನಿನ್ಯಾರು ಇಟ್ಕೊಂತ ಯಾರು ಬರಂತ ಮಾಡಿದ್ರು? ಕಾಂಗ್ರೆಸ್ ಯಾರು ಕುಂಕುಮ ಇಟ್ಕೊಳೋ ಅವಶ್ಯಕತೆನೇ ಬರಲ್ಲ. ಯಾಕಂದರೆ ಜನನೂ ನಂಬಲ್ಲ,
ಜನನೂ ಬಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವ್ರನ್ನ. ಇವರು ವಿರೋಧಿಗಳು, ಕುಂಕುಮ ವಿರೋಧಿಗಳು, ಹಿಂದೂ ವಿರೋಧಿಗಳು ಅಂತ ಕಾಂಗ್ರೆಸ್ ಅವ್ರನ್ನ ತೀರ್ಮಾನ ಮಾಡ್ಬಿಟ್ಟವ್ರು ಜನ ಆಲ್ರೆಡಿ. ಮತ್ತೆ ಸರ್, ಹಿಂದೂಗಳ ಹಬ್ಬ ಬಂತಂದ್ರೆ, ಗಣೇಶ ಹಬ್ಬ ಬಂತಂದ್ರೆ ಎಲ್ಲ ಹಿಂದೂಗಳು ಬಾರ್ ಶಾಪಲ್ಲಿ ಇರ್ತಾರೆ, ರೆಸ್ಟೋರೆಂಟ್ಗಳು ಇರ್ತಾರೆ ಅಂತ ಒಂದು ಕಡೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಸರ್. ಅವ್ರಿಗೆ ಹಿಂದೂಗಳು ಅಂದರೆ ಅವ್ರಿಗೆ ಅಗೌರವ ಮಾಡೋದು. ಈ ಕಾಂಗ್ರೆಸ್ ಅವರೇ ಸಂಸ್ಕೃತಿನೇ ಅದೇ. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಮಾನ ಮರ್ಯಾದೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಹಿಂದೂಗಳನ್ನ ಅವಹೇಳನ ಮಾಡ್ತಾರೆ. ಇದು ಮಾತ್ರ ಬೇಕು, ಫೆಸಿಲಿಟಿ ಮಾತ್ರ ಹಿಂದೂ ರಾಷ್ಟ್ರದಲ್ಲಿ ಎಲ್ಲ ಬೇಕು ಇವ್ರಿಗೆ. ಇವ್ರದ್ದು ಭಕ್ತಿ ಮಾತ್ರ ಪಾಕಿಸ್ತಾನದ ಬಗ್ಗೆ ತೋರಿಸ್ತಾರೆ. ಅದರಿಂದ ಇಂಥ ಯಾರು ಪಾಕಿಸ್ತಾನ ಬೆಂಬಲ ಮಾಡುವಂಥವ್ರು ಯಾರು ಇಂಡಿಯಾದಲ್ಲಿದ್ದಾರೋ ಇವೆಲ್ಲ ಒಂಥರ ದೇಶ ದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲ. ಇದಿಷ್ಟು ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.